आंध्र प्रदेश का विजयनगरम जिला इस वक्त भीषण सूखे की चपेट में है। राज्य के इस नए जिले के लिए एक तरफ तो बजट में कोई अनुदान नहीं दिया गया और अब दूसरी तरफ लोग सूखे से बेहद परेशान हैं। सूखे का संकट विजयनगरम के किसानों के लिए मुसीबत का सबब बन चुका है। ಬರ್ಲಾರ್ದ ಕಾಯಿಗೆ ಕಬ್ಬು ಎಲ್ಲ ಅದನ್ನ ಮಳೆ ಬರ್ತೈತೆ ಅನ್ನೋ ಒಂದು ಭಾವನೆಲಿದ್ದ ಹಾಕಿದೀವಿ. ಎಲ್ಲ ಲಾಸ್ ಫುಲ್ ಏನೇನಿಲ್ಲ ಎಲ್ಲ ಒಣಗೋಗ್ಬಿಟ್ಟೈತಿ. ಹಾಗಾಗಿ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್. ಏನಿಲ್ಲ ಇದ್ರಾಗ ಇಲ್ಲಿದ್ದ ಏನು ₹1 ಬರಂಗಿಲ್ಲ ಇದು. ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಇದು ಏನು ಬೆಂಕಿ ಹಚ್ಚೋದು ಒಂದೇ ನಿಂತಿರೋದು ಈಗ ಇದ್ರಲಿದ್ದ. ಇದ್ರಾಗ್ಲಿದ್ದ ಏನು ₹1 ಬರ್ತೈತೆ ಅನ್ನಂಗಿಲ್ಲ. 3-4 ಲಕ್ಷ ಖರ್ಚು ಮಾಡಿದ್ದೂನು ವೇಸ್ಟ್ ವ್ಯರ್ಥ. ಅದು ಬಡ್ಡಿನೂ ಕಟ್ಟಕ್ಕಾಗ್ತಾ ಇಲ್ಲ. ಅವ್ರು ಸಾಲಗಾರರು ಬರೋದು ಮನೆಗೆ ಅಡ್ಡಾಡೋದು ಅವ್ರದ್ದು ಇದಾಗ್ತೈತಿ. ಒಂದು ಗೊಬ್ಬರ ತರ್ಬೇಕಂದ್ರೆ ಎಷ್ಟು ರೇಟ್ ಐತೆ ಅಂತ ಗೊತ್ತಿದೆ. ಹಾಗಾಗಿ ಎಲ್ಲ ತಂದು ಹಾಕಿ ಭಾಳ ಕಷ್ಟಗಳು ಅನುಭವಿಸಕತ್ತಿ ಸರ್ ರೈತರದು. ಹಾಗಾಗಿ ಒಂದು ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಇದು ಮಾಡ್ಬೇಕಂತ ಹೇಳಿ ಕರುಣೆ ತೋರಿ ಈಗ ಪರಿಹಾರ ಧನವನ್ನು ನಮಗೆ ಒಂದು ಸ್ವಲ್ಪ ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಇದು ವಿನಂತಿಸ್ಕೊಳ್ತೀವಿ ಸರ್. ಈಗ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ, ಈಗ ಎಲ್ಲ ಮುಗಿದೋಗ್ಬಿಟ್ಟೈತಿ. ಈಗ ಮುಗಿದಿರೋದಂಥ ಕೆಲಸ ಇದು, ಏನು ಮಾಡೋಕ್ಕಾಗಲ್ಲ ಈಗ. विजयनगरम में हालात ये हैं कि भूजल स्तर गिरने के कारण 300 से 500 ट्यूबवेल तक सूख चुके हैं। फसलें सूखती जा रही हैं। जमीन के अंदर 500 फीट तक खुदाई करने पर भी पानी नहीं मिलता। ಈ ವರ್ಷ ಹಿಂಗಾರು ಮುಂಗಾರು ಪೂರ್ತಿ ಕೈ ಕೊಟ್ಟಿರೋದ್ರಿಂದ ನಮ್ದು ಕಬ್ಬು ಈ ತರ ನೋಡ್ರಿ ಎಲ್ಲ ಸುಟ್ಟೋಗಿದೆ. ಅಂದ್ರೆ ಬಿಸಿಲಿಗೆ ನೀರು ಇಲ್ಲದೆ ಅಂತರ್ಜಲ ಪೂರ್ತಿ ಇದಾಗಿಬಿಟ್ಟದೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಬಂದು ಬೆಳೆ ಪರಿಹಾರ ಅನ್ನೋದನ್ನ ನೋಡಿಲ್ಲ, ಕೇಳಿಲ್ಲ. ಕರೆಂಟ್ ಗುಡ್ನಿ ಸರಿಯಾಗಿ ಕರೆಂಟ್ ಗುಡ್ನಿ ಕೊಡ್ತಾ ಇಲ್ಲ ನಮಗೆ. 7 ತಾಸು 8 ತಾಸು ಅಂತಾರೆ, ಬರೀ 2-3 ತಾಸು ಇದು ಮಾಡ್ತಾ ಇದಾರೆ ಕರೆಂಟ್ಗಳ್ನ. ಅದು ಕಟ್ ಮಾಡಿ ಹಾಕ್ತಾ ಇದಾರೆ. ನೀರು ಬೋರ್ವೆಲ್ಗಳು ಅಂತ ನೀರಂತೂ ಸಂಪೂರ್ಣವಾಗಿ ಒಯ್ಯೇ ಹಂಗಾಗಿ 1 ಎಕರೆ ಕನಿಷ್ಠ ಒಂದು ಕಬ್ಬು ಬೆಳಿಬೇಕಂದ್ರೆ ₹1,00,000 ಬೆಳೆ ಖರ್ಚು ಬರುತ್ತೆ. ಆ ₹1,00,000 ಖರ್ಚು ಮಾಡಿ ಟೋಟಲ್ 5 ಎಕರೆ ಹಾಕಿದ್ವಿ. 5ರಿಂದ 6 ಲಕ್ಷ ಖರ್ಚು ಬಂದಿದೆ. ಆದ್ರೆ ಈ ನಾವು ಬೆಳೆದಿರ್ತಕ್ಕಂಥ ಬೆಳೆ ₹1,00,000 ಅಲ್ಲ, ₹1 ಬರ್ತಾ ಇಲ್ಲ. ಬಡ್ಡಿ ಸಾಲ ತಂದಿರ್ತಕ್ಕಂಥವ್ರು ಸಾಲದಾರರ ಕಾಟ ಜಾಸ್ತಿ ಆಗ್ಬಿಡುತ್ತೆ. जल संकट के कारण गन्ना, बाजरा, मूंगफली, मूली, फूल गोभी और पालक जैसी सब्जियों की फसलें बेकार होने की कगार पर हैं। तुंगभद्रा जलाशय में भी जल स्तर गिरने से पीने के पानी का संकट भी लोगों के सामने खड़ा हो गया है। ಖರ್ಚು ಮಾಡಿದ್ವಿ. ಬೋರು 2 ಲಕ್ಷ ಗಟ್ಟಲೆ ಬೋರ್ ಕೊರ್ಸಿದ್ವಿ, ನೀರು ಬಿದ್ದಿಲ್ಲ. ಎಲ್ಲ ಹಾಳಾಗಿ ಹೋಗೈತಿ. ಸರ್ಕಾರದಿಂದ ನಮಗೇನು ಸವಲತ್ತು ಬರ್ತಾ ಇಲ್ಲ. ಹಿಂಗಾಗಿ ನಾವು ರೈತರು ಹಾಳಾಗಿಬಿಟ್ಟಿದ್ವಿ. ನಮಗೆ ಯಾವ ಪರಿಹಾರನೂ ಕೊಟ್ಟಿಲ್ಲ. ಯಾರು ಬಂದು ಇವತ್ತಿಗೂ ಏನಂತ ನಮ್ಮ ಕಣ್ಣೆತ್ತಿ ನೋಡಿಲ್ಲ ಯಾವ ಸರ್ಕಾರದವರು. ಇಷ್ಟೆಲ್ಲ ಇದಾಗೈತಿ ಸರ್, ಇದು ನಷ್ಟ ಆಗೈತಿ. ಎಷ್ಟು ಎಕರೆ ಹಾಕಿರಿ ಬೆಳೆ ನೀವು? ಬೆಳೆ 5 ಎಕರೆ ಐತಿ ಸರ್. 5 ಎಕರೆ ಐತಿ. ಎಲ್ಲ ನೆಲ ಕಚ್ಚಿ ಹೋಗೈತಿ. ಬೋರಲ್ಲಿ ನೀರು ಬರಂಗಿಲ್ಲ. ಬೋರ್ ಹಾಕ್ಸಿದ್ರೆ ಎಲ್ಲ ಇದು ಹಾಳಾಗೈತಿ. ಇದರಲ್ಲಿ ಹೆಂಗೆ ನಾವು ಇದು ಮಾಡಕ್ರಿ? ಅಂತರ್ಜಲ 400-500 ಗಟ್ಟಲೆ ಬೋರ್ ಕೊರ್ಸಿದೀವಿ ರೀ. ಒಂದು ಹನಿ ನೀರು ಬಿದ್ದಿಲ್ಲ. ಹಂಗಾಗಿ 2 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೀವಿ. ನೀರೇ ಬರ್ತಾ ಇಲ್ಲ ಇಲ್ಲಿ. ಮಳೆ ಇಲ್ದಕ್ಕ ಎಲ್ಲ ಹಾಳಾಗಿ ಇದಾಗ್ಬಿಟ್ಟೈತ್ರಿ ಇದು.